ಸೊ ಬೆಳಗ್ಗೆ ಎದ್ದ ಗುಡಿ ಮುಂದೆ ಏನು ರೂಮ್ ಮಾಡಿದ್ವಿ, ಅಲ್ಲಿ ಕೆಳಗೆ ಐತಿ ಸತ್ಯ ಗಾಡಿ ಹೊರತೆಗೆ ಹೊರಗೆ ಹಚ್ಚಿ ನಾವು ರೆಡಿ ಆಗೋ ಮಟ ಐತಿ. ಎರಡೂ ಗಾಡಿ ಹಿಮಾಲಯನ್ಗೆ ನೀರು ಹೊಡೆದ ಎಲ್ಲ ರೆಡಿ ಮಾಡ್ಯಾನ. ಈಗ ಈ ಅಣ್ಣ ಏನೈತಿ ರೊಚ್ಚಿಗೆದ್ದ ಇವನು ಅದನ್ನ ನೀರು ಹೊಡೆದು ಸ್ವಚ್ಛ ಮಾಡ್ಕೊಂಡು ಹೋಗೋಣ. ಇವತ್ತು ಅನ್ನೋ ಲೆಕ್ಕಕ್ಕೆ ಬೆಳಗ್ಗೆ ಎದ್ದ ನಾಷ್ಟ ಆರ್ಡರ್ ಮಾಡಿವಿ. ನಾಷ್ಟ ಏನು ಆರ್ಡರ್ ಮಾಡಪ್ಪ ಅಂದ್ರೆ ಕಚೋರಿ ಮತ್ತು ಹೊರಗೆ ಬಿಸಿ 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 ಪುರಿ ಮಾಡತ್ತಾರ. ಅಲ್ಲಿ ಬಂದು ನೋಡ್ರಿ ಒಂದು ಪ್ಲೇಟ್ ಪುರಿ, ಒಂದು ಕಚೋರಿ ಟೇಸ್ಟ್ ಮಾಡಕ್ಕಂತೇಳಿ ಮಾಡೀವಿ. ಊರಾಗಿಂದ ಹೆಂಗೈತೆ ಅಂತೇಳಿ. ಕಚೋರಿ ಅನ್ನ ಹೋಗ್ತೈತಿ. ಇಲ್ಲಿ ಇದನ್ನ ತಿನ್ನಕೊಂಡ್ ಬರ್ಬೇಕು. ಹೌದಪ್ಪ ಸೈ? एक सब पहला बार के लिए तुम क्या कर रही हो? ನಮ್ ಗಾಡಿ ಬ್ರೇಕ್ ಪ್ಯಾಡ್ ಖಾಲಿ ಆಗಿದೆ. ಇವಾಗ ಹೊಸ ಬ್ರೇಕ್ ಪ್ಯಾಡ್ ಹಾಕ್ತಾ ಇದಾರೆ ರವಿ ಅಣ್ಣವರು. ನಮ್ಮ ಸಸ್ತಾ ಮೇಸ್ತ್ರಿ ನೋಡ್ರಿ ಇವರು. ಕಂಟ್ರೋಲ್ ಕಂಟ್ರೋಲ್ ಉದಯ್. ರಾಯಲ್ ಎನ್ಫೀಲ್ಡ್ ಕಾಸ್ಟ್ಲಿ ಐಟಮ್ಗಳಲ್ಲಿ ಸಸ್ತಾವಾಗಿ ಮಾಡುವಂತ ಮೇಸ್ತ್ರಿ ಇವರು. ವರ್ಷ ರೈಡಲ್ಲಿ ಇವರೇ ಎಲ್ಲರ ಬ್ರೇಕ್ ಪ್ಯಾಡ್ ಅನ್ನು ಚೇಂಜ್ ಮಾಡುವಂತ ಮೇಸ್ತ್ರಿಗಳು ಇವರು. ಮೇಸ್ತ್ರಿ ಇವರು. ರಿಪೇರಿ, ವಾಷಿಂಗ್ ಎಲ್ಲ ಫ್ರೀ ಆಗಿ ಮಾಡ್ಕೊಡ್ತಾರೆ. ರಿಪೇರಿನೂ ಕೂಡ ಫ್ರೀನೇ. ಇವ್ರೆ ನೋಡಿ ಟೂಲ್ಸ್ ಕೊಟ್ಟಿರೋದು ನೋಡಿ ನಮಗೆ ರಿಪೇರಿ ಮಾಡಿ ಅಂತ. ಇಷ್ಟು ದೊಡ್ಡ ಗಾಡಿಗೆ ಇಷ್ಟು ಬೆಳಿಗ್ಗೆ 5:30 ಗಾಡಿ ಕ್ಲೀನ್ ಮಾಡಿದ್ದಾರೆ ಎಲ್ಲರದು. ಇದು ಆ ಗಾಡಿ ಮತ್ತೆ ಇದು. ಇವಾಗ ಟೈಮ್ 9 ಗಂಟೆ ಆಗ್ತಾ ಇದೆ, ಇನ್ನ ಹೊರಟಿಲ್ಲ. ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿ ಇವ್ರ ಗಾಡಿ ಓನರು ಸುಮ್ನೆ ನೋಡ್ತಾ ಇದಾರೆ ಅಷ್ಟೇ. ಆದ್ರೆ ರಿಪೇರ್ ಮಾಡ್ತಾ ಇರೋರು ಇವರು. ವೆಹಿಕಲ್ ಮೇಸ್ತ್ರಿ ಇವರು. ಇಲ್ಲಿ ಇವರು ಗಂಡ ಹೆಂಡತಿ ರೊಮ್ಯಾನ್ಸ್ ಮಾಡ್ತವ್ರೆ ಈ ಬಿಸಿಲಲ್ಲಿ. ನೋಡಿ ಬಹಳ ದಿನ ಆದ್ಮೇಲೆ ಸಿಕ್ಕಿದ್ದಾರೆ. ಇವ್ರು ನಮ್ಮ ಅಕ್ಷಯ್ ಕುಮಾರ್. ಇಲ್ಲೇನ್ ಪಾನ್ಶಾಪ್ ಕಡೆ ಎಲ್ಲರೂ ನಿಂತಾರ. ನಮಗ ಎತ್ತರ ಪತ್ರ ಲುಕ್ ಕೊಡತ್ತಾರ. ಏನ್ಪಾ ಇವ್ರು ಏನು ಮನಿ ಬಿಸ್ಲಾಗ ನಮಗ್ ಟಿ ಶರ್ಟ್ ಹಾಕೊಂಡ್ ನಿಂತು ಉರಿಯಾದದೆ. ಇವ್ರು ಬಿಸ್ಲಾಗ ಇದನ್ನ ಹಾಕೊಂಡೆ ಅದನ್ನ ಹಾಕೊಂಡೆ, ಅದ್ರ ಮ್ಯಾಗ ಇದನ್ನ ಹಾಕೊಂಡೆ, ಇದ್ರ ಮ್ಯಾಗ ಅದನ್ನ ಹಾಕೊಂಡೆ ಅನ್ನತಾರ. ಏನ್ ಇವ್ರು ಅಂತೇಳಿ ನೋಡತ್ತಾರ ಮಂದಿ ಎಲ್ಲಾರು ಲುಕ್ ಕೊಡತ್ತಾರ. ಫೈನಲಿ ಟೈಮ್ ಆಗೈತಿ 9:20. ನಾವು ಬಿಡಾಕತ್ತೇವಿ. ಜಿರಾಂಗ್ ಸಲುವಾಗಿ. ಜಿರಾಂಗ್ ಐತಿ ಅರೌಂಡ್ 272 ಕಿಲೋಮೀಟರ್ಸ್. 6 ತಾಸು 46 ನಿಮಿಷ ತೋರ್ಸೋದೈತಿ. ಇವತ್ತು ಜಲ್ದಿನೇ ಇದ್ವಿ, ಬಟ್ ರೆಡಿ ಆಗೋದು ಬಿಡೋದು ಇದು ಲೇಟ್ ಆಗ್ಬಿಡ್ತ. ಯಾವ ಹೋಟೆಲ್ನಾಗ ಇದ್ವಿ ಅದು ನಮ್ದ ಹೋಟೆಲ್ ಅನ್ನೋ ಲೆಕ್ಕಕ್ಕಿತ್ತು. ಹಿಂಗಾಗಿ ಸ್ವಲ್ಪ ಅಲ್ಲೇ ಕೆಳಗ ರೆಸ್ಟೋರೆಂಟ್, ಮೇಲೆ ರೂಮ್ ತಿಂದ್ಕೊಳ್ಳಿ. ಇವ ಬರೋದು ಲೇಟ್ ಆಗೈತಿ. ಹೋಗಿ ಬೆಡ್ ಮ್ಯಾಗ ಬಿದ್ದ ನಾವು ಹೋಗಿ ಬಿದ್ನೆ. ಇದನ್ನ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಗಿ ಬಿಟ್ಟೇವಿ. 272 ಕಿಲೋಮೀಟರ್ಸ್ ಏನೈತಿ, ಆರಾಮ್ ಹೊಡಿತೇವೆ ಸಂಜೆ ಮಠ. ನಿನ್ನೆ ಅರೌಂಡ್ 460+ ಕಿಲೋಮೀಟರ್ ತೋರಿಸಿದ್ವಿ. ಇವತ್ತಿನ ಏನೈತಿ ಸೀದಾ ಹೈವೇನೇ ಐತಿ. ಬಟ್ ಆಫ್ಟರ್ ಸಮ್ ಟೈಮ್ ಜಿರಾಂಗ್ ಏನು ಮುಟ್ಟೋಕೊಂಡ್ರ ಅಂದ್ರೆ ಮೌಂಟೇನ್ ಸ್ಟಾರ್ಟ್ ಆಗ್ತಾವ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಫಿನಿಟಿ. ಏನಾದ್ರಿ ಏನ್ ಮಾಡ್ತಾರೆ, ಆರಾಮದಿರಲ್ಲ? ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕೊಡ್ರಿ, ಶೇರ್ ಮಾಡ್ರಿ, ಹೆಂಗ ವಿಡಿಯೋ ಕಮೆಂಟ್ ಮಾಡ್ರಿ. ನಾವೀಗ ಸದ್ಯಕ್ಕದೇವಿ ಅಸ್ಸಾಂದಾಗಿಂತರ ಏನೈತಿ ಇನ್ನರ್ ಒಳಗಿಂದ ರೂಟ್ಸ್ ತಗೊಂಡು ಗೂಗಲ್ ನೆಟ್ಟಿ ನಮಗೆ ಕರ್ಕೊಂಡು ಹೊಂಟೈತಿ. ಆ್ಯಂಡ್ ನಾವು ಯಾವ ಹೋಟೆಲ್ನಾಗ ಇದ್ವಿ ಆ ಹೋಟೆಲಿಂದ ಓನರ್ ಹೇಳಿದ್ರ ಇನ್ನೇ ಒಂದೊಂದ್ರಿಪ್ಪ ತಗೊಂಡ್ಲಿಂದ್ರ ಕಾರ್ ತಗೊಂಡ ಅವ ಹೇಳಾಕತ್ತಂತ ನೋವು ಭಾಳ ಐತೆ ಅಂತ ಹೇಳಿ ವಿಚಾರಂಗೆ ಓಡಿಸ್ರಿ ಅಂತದ. ನನಗೆ ಅವ್ನ ಮಾತು ಕೇಳಿ ಈಗ ಟೆನ್ಷನ್ ಚಾಲು ಐತಿ. ಯಾಕಂದ್ರೆ ನಮ್ದು ಏನು ಇದನ್ನೈತಲ್ಲ ಹಿಂದಿನ ಟಯರ್ ಮುಂದಿನ ಟಯರ್ ಎರಡು ಆಲ್ಮೋಸ್ಟ್ ಒಂದು 20% ಗ್ರಿಪ್ ಅಂದ್ರೆ ಐತಿ. ಯಾವಾಗ ಚೇಂಜ್ ಮಾಡ್ಬೇಕನ್ನೋ ಇಂಡಿಕೇಶನ್ ಇರ್ತೈತಿ. ಟಯರ್ದಾಗ ಒಂದು ಥ್ರೆಡ್ ಬೇರೆ ಇರ್ತೈತಿ. ಥ್ರೆಡ್ ಕೊಟ್ಟಾಗ ಒಂದು ಚೇಂಜ್ ಮಾಡೋದು ಇಂಡಿಕೇಶನ್ ಇರ್ತೈತಿ. ಇಲ್ಲಿಂದ ನೀವು ಎಷ್ಟಕ್ಕೆ ಹಿಂಗೆ ಚೇಂಜ್ ಮಾಡ್ಬೇಕಂತ ಹೇಳಿ ಅದು ಬರಕ್ಕೆ ಇನ್ನೂ 20% ಉಳಿದೈತಿ. 100 ಟಯರ್ ಇಟ್ಕೊಂಡು ನಾನು ತಗೊಂಡು ಹೊಡಾಕೊಂಡೇನೆ ಈಗ ಫುಲ್ಲಿ ಲೋಡೆಡ್ ಗಾಡಿ ತೊಗೊಂಡ. ಸೊ ಅದಕ್ಕೆ ತಾನೇ ಸ್ವಲ್ಪ ಟೆನ್ಷನ್ ಆಗೋದ್ರಿ. ನೋಡೋಣ, ಮ್ಯಾನೇಜ್ ಅಂತೂ ಮಾಡೇ ಮಾಡ್ತೀವಿಲ್ಲ ಅಂತಿಲ್ಲ. ಎಲ್ಲರೂ ದೋಸ್ತರು ಕೂಡ ಹೋಗ್ತೇವೆ, ಎಲ್ಲರೂ ಒಬ್ಬರೊಬ್ಬರು ನೋಡ್ಕೊಂಡು ಹೋಗ್ತೇವೆ. ಸೊ ಒಂದ್ಸ ಸ್ವಲ್ಪ ಚಲೋ ರೋಡ್ ಬಂತಂದ್ರೆ ಕಂಟಿನ್ಯೂ ಮಾಡ್ತೇನಂತೆ. ಟೆಂಪ್ರೇಚರ್ ಆಲ್ರೆಡಿ 30 ಡಿಗ್ರಿ ಆಗೈತಿ. ಎಲ್ಲ ಕಡೆ ದಳ ನೀರು ಇಳತ್ತಾವ. ಈಗ ಮ್ಯಾಲೆ ಉದ್ಕೊಳ್ಳಿ ನಾವು ಥಂಡಿ ಇದೆ ಮತ್ತೆ ಕಂಪ್ಲೇಂಟ್ ಮಾಡೋದು ನಿಲ್ಲಂಗಿಲ್ಲ ಒಟ್ಟ. 2000 years later. ಹಾಕಿ ಮಸ್ತ್
ಹೊಲದ ನಡಕ್ ರೋಡ್ನಾಗ ಕರ್ಕೊಂಬಂದೈತಿ. ಈ ಕಡೆನೂ ಗ್ರೀನ, ಈ ಕಡೆನೂ ಫುಲ್ ಗ್ರೀನ. ಏ ಬಗಾರೆ ಸಲೀಂ ಐಕಿ ಸರ್ ಲಕಡಿ ಪಕಡಿ ಜುಮಾ. ಕಂಪೇರ್ ಟು ಸಿಕ್ಕಿಮ್ ಲ್ಯಾಂಡ್ಸ್ಕೇಪ್ ಇನ್ನೂ ನಾವು ನೋಡಿಲ್ಲ. ಅಸ್ಸಾಮದ ಟೀ ಪ್ಲಾಂಟೇಶನ್ ಸ್ಟಾರ್ಟ್ ಆಗ್ಯಾವ ಜಸ್ಟ್. ಬಟ್ ಡಿಫರೆನ್ಸ್ ಬಿಟ್ವೀನ್ ಸಿಕ್ಕಿಮ್ ಆ್ಯಂಡ್ ಅಸ್ಸಾಮ, ಸಿಕ್ಕಿಮ್ದಾಗ ಏನೈತಿ ಮಂದಿ ಸ್ವಲ್ಪ ಫ್ಯಾಷನೇಬಲ್ ಹಿಂಗೆ ಸ್ಟೈಲ್ ಇದೆಲ್ಲ ಅವ್ರದ್ದು ಇನ್ಫ್ಲುಯೆನ್ಸ್ ಐತಿ. ಈ ಕಡೆ ಹೆಂಗೈತಿ ದೇ ಆರ್ ಮೋರ್ ಇನ್ ಟು ಅಗ್ರಿಕಲ್ಚರ್, ಫಾರ್ಮಿಂಗ್, ಸಿಂಪಲ್ ಪೀಪಲ್. ಸೈಕಲ್ ಹೊಡಿತಾರ ಆರಾಮ, ಸ್ಟ್ರೇಟ್ ಫ್ಲ್ಯಾಟ್ ಇದನ್ನೈತಿ ಇವ್ರದ್ದು ಜಿಯೋಗ್ರಫಿ ಅಸ್ಸಾಮ್ದಾಗ. ಸೊ ದೇ ಪ್ರಿಫರ್ ಟು ರೈಡ್ ಸೈಕಲ್. ಕೆಲಸ ಮಾಡೋದು ಗಂಡು ಮಕ್ಳು ಇರಲಿ ಹೆಣ್ಮಕ್ಳು ಇರಲಿ ಸೈಕಲ್ ಹೊಡೆಯೋದ್ರೆ ನೋಡಾಕ್ತೀವಿ ನಾನು ಅದರಿಂದ. ಬಟ್ ಸಿಕ್ಕಿಮ್ದಾಗ ಊಟ ಹತ್ತೋದು ಇಳಿಯೋದು ಭಾಳ ಐತಿ. ಅದಕ್ಕೇನೈತಿ ಅಲ್ಲಿ ಯಾವುದು ನಮ್ಗೆ ಹಿಂಗೆ 125 ಇವು ಬೈಕ್ ಹಾಕೊಂಡಿಲ್ಲ, ಆಕ್ಟಿವ್ ಏನಿದ್ರು ಸೀದಾ ಎಂಟರ್ 125 ಬಿಟ್ರೆ ಅದ್ರ ಮೇಲೆ ಸೀದಾ ಡಾಮಿನಾರ ಇವಕ್ಕಂತೂ ಇಷ್ಟು ನೋಡೇವಿ. ಹಿಮಾಲಯನು ನಮ್ಮ ಹುಬ್ಳಿದಾಗ ನಿಂತ್ರೆ ನಿಮಗೆ ಹಿಮಾಲಯ ಪೂರ್ತಿ ಕಾಣಂಗಿಲ್ಲ ಭಾಳ. ಬಟ್ ಸಿಕ್ಕಿಮ್ದಾಗ ಆಲ್ಮೋಸ್ಟ್ ಒಂದು ನನಗೆ 30-35 ಬೈಕ್ಸ್ ನಾವು ಅಲ್ಲಿ ಲೋಕಲ್ಸ್ನ. ನಾವು ಭೂತಾನ್ ಬಾರ್ಡರ್ಗೆ ಇವಾಗ ಹೋಗ್ತಾ ದಾರಿಯಲ್ಲಿ ಭೂತಾನ್ಗೂ ಎಂಟರ್ ಆಗಿ ಫ್ಯೂಲ್ ಹಾಕ್ಸ್ಕೊಬೋದು. ಸೊ ರಾಜು ಹೇಳಾಕತ್ತಾರ ಇಲ್ಲಿ ಬಾಜುಕ ಭೂತಾನ್ ಐತಂತ. ಭೂತಾನ್ ಮ್ಯಾಪ್ ನೋಡೋಣ, ಒಳಗೆ ಹೋಗತ್ತಾರ, ಒಳಗೆ ಹೋಗ್ಬಿಡೋಣ ಅಂತಾರ. ರಾಜು ಏನಂದ್ರಿ ರಾಜು ಈಗ? ಬಾರ್ಡರ್ ಅಲ್ಲೇ ಇದೀವಿ. ನಾನೊಂದ್ ಕಡೆ ನೋಡಿದ್ದೆ, ಕೇಳಿದ್ರೆ ಈಗ ಒಳಗೆ ಹೋಗಿ ನಾವು ಫ್ಯೂಲ್ ಹಾಕ್ಬಿಟ್ಟು ಬರ್ಬೋದು ಭೂತಾನ್ ಎಂಟರ್ ಆಗಿ. ಸೊ 50 to 100 rupees ಇರ್ತದಂತ ಚಾರ್ಜಸ್. ಒಳಗೆ ಇದನ್ನ ಟಿಕೆಟ್ ಮಾಡಿಸಿ ಹೆಂಗೆ ಇದ್ರಾಗ ಹೋಗಿ ಬರ್ತೀವಿ ಯಾವುದೋ ಎಕ್ಸಿಬಿಷನ್ನಾಗ ಹಂಗೆ ಒಳಗೆ ಹೋಗಿ ಫ್ಯೂಲ್ ಹಾಕ್ಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಬಂದ್ಬಿಡೋಣ ಅಂತಾರ. ಇವ್ರು ಕಾಣ್ಲಾರ್ದಂಗೆ ಮುಂದೆ ಹೋಗ್ಬಿಟ್ಟಾರ. ಇಲ್ಲಿ ನಿಲ್ ಬನ್ನಿ ಸೈಡ್ಗೆ. ಎಲ್ಲಿ ಹೋಗ್ತಿದಾರ ಬಿಸಿಲಲ್ಲಿ? ಸೊ ಈಗ ಒಬ್ರು ಲೋಕಲ್ಸ್ ಏನೈತಿ ತಾವು ಬಂದು ಮಾತಾಡಿದ್ರ. ಸೊ ಹಿಂಗ ನಾವು ಡಾರ್ಜಿಲಿಂಗ್ ಟ್ರೈನಿಗೆ ಬಂದ್ವಿ. ಈಗ ಎಲ್ಲಿಂದ ನಾವು ತವಾಂಗ್ ಹೊಂಟೇವಿ ಅಂತಂದು ಹೇಳಿದ್ರೆ ಅವ್ರು ಹೇಳಿದ್ರು ಭೈರವ್ ಕುಂಡ್ ಅಂತಂದು ಮುಂದೆ ಇದನ್ನೈತಿ, ಅಲ್ಲಿಂದ ಏನಾರ ನೋಡ್ಬೋದನ ಅಂತ ಹೇಳಿದ್ವಿ ಅವ್ರಿಗೆ. ಇಲ್ಲ ನಿಮ್ದು ಐಡಿ ಇದ್ರ ಯಾವುದು ಎಂಟ್ರಿ ಫೀಸ್ ಅದು ಏನಿಲ್ಲ, ಐಡಿ ಒಂದು ತಗೊಂಡು ನೀವು ಒಳಗೆ ಹೋಗಿ ಅಲ್ಲೇ ಒಂದು ವಿಲೇಜ್ ಅದು ನೋಡ್ಕೊಂಡ ಅಲ್ಲಿಂದ ಹೊಳ್ಳಿ ಬರ್ಬೋದು. ಫ್ಯೂಲ್ ಹಾಕ್ಸ್ಕೊಂಡ ಎಲ್ಲ ಮಾಡ್ಕೊಂಡು. 20 minutes later. ಹಾರ್ನ್ ಹೊಡೆದ ಬಿಡಾದಾನೆ. ಒಂದು ಗ್ಲೌಸ್ ಬೀಳಿಸ್ಕೊಂಡು ಹೋದ್ರೆ ಇದು ರಾಜು ಐತಿ ಯಾರ ರೀತಿ ಗೊತ್ತಿಲ್ಲ. ಸೀದಾ ಒಳಗಿಡೋನು ಇಟ್ಟು ಹೋಗೋಣ ಮುಂದೆ, ಆಮೇಲೆ ಕಾಡ್ತೀನಿ ಅವ್ರಿಗೆ. ರಾಜುದಂತೂ ಇದು ಇರೋಕ್ಕಿಲ್ಲ, ಯಾಕಂದ್ರೆ ನಾವು ಪೂರ ಗ್ಲೌಸ್ ಗೀಸ್ ಹಾಕ್ಕೊಂಡು ಬೈಕ್ ಹೊಡಿತಾನೆ. ಇದು ಮಹಾಲಕ್ಷ್ಮಿ ಅವ್ರದ್ದು ಇರ್ಬೇಕಾ. ಸೌಜನ್ಯನು ಹಿಂಗೆ ಮಾಡಿ ಏನೈತಿ ಹೊಸ ಗ್ಲೌಸ್ ರೈನಾಕ್ಸದ್ದು ಅಡ್ವೆಂಟೋನ ಯಾವತ್ತು ನೋಡಿದ್ವಿ ಇದೇ ಟೈಪ್. ಅವಾಗಿಂದ ಎಷ್ಟು 3,500 ಕೊಟ್ಟಿದ್ವಿ. ರಾಜಸ್ಥಾನ ಎಂಟ್ರ್ ಆಗತ್ತೀವಿ, ಒಂದು ಸೈಡಿನ ಗ್ಲೌಸ್ ಇಲ್ಲ. ಇದು ಒಂದು ಇಲ್ಲಿ ಬಿದ್ದೈತಿ, ಇನ್ನೊಂದು ಗ್ಲೌಸ್ ಐತಿ ಇಲ್ಲ ಗೊತ್ತಿಲ್ಲ. ನೋಡಿ ಮಸ್ತ್ ಇಲ್ಲಿ ಕಬ್ಬಿನಲ್ಲಿ ಸಿಗೋದಿದೆ. ಅಲ್ಲಿ ಹೋಗಿ ತೊಗೊಂಡಾರ ಅಣ್ಣಗಳು, ನಾವು ತೊಗೊಂಡೇವಿ. ರಾಜು ಸರ್ ಅವ್ರದ್ದು ಒಂದು ಗ್ಲೌಸ್ ಸಿಗಾಗತ್ತಿಲ್ಲ ಅಂತ. ಯಾಕೆ ಸಿಗಾಗತ್ತಿಲ್ಲ ಸ್ವಲ್ಪ ಕಮೆಂಟ್ನಾಗ ಹೇಳ್ರಿ ಇವ್ರಿಗೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಅಣ್ಣ ಟೆನ್ಷನ್ನಾಗ ಜಾಕೆಟ್ ತೆಗಿಯಾಗತ್ತ, ಸೆಕೆ ಆಗತ್ತ ಅಣ್ಣ. ಕಬ್ಬಿನಾಲ್ ಮಸ್ತ್ ಐತಿ. ಚೇತವ್ರೆ ನೀವು ಕುಡಿತಾ ಇಲ್ವಾ ಕಬ್ಬಿನಾಲು? ಏಕೆ? कोकोनट वाटर, नारियल पानी होना इनको। 8 दिन हो गया। हाँ, 8 दिन में हमने चला लिया है 3,400 किलोमीटर। 3,400 8 दिन ಅಣ್ಣ ನಗಾಕತ್ತಾನ. 8 ದಿನದಾಗ 3,400 ಕಿಲೋಮೀಟರ್ ಓಡಿಸ್ಯಾನ. ಎವ್ರೇಜ್ 32 ಇಲ್ಲೇನು ತೋರಿಸೋದ್ರೆ ಸೇಮ್ ಎವ್ರೇಜ್ ಬಂದೈತಿ. 9.6 ಲೀಟರ್ಸ್ ಪೆಟ್ರೋಲ್, 305 ಕಿಲೋಮೀಟರ್ ಓಡಿಸಿದ್ದೆ. तो चलिए मिलते हैं फिर, ठीक है? चलिए भैया, थैंक यू. ನಿಂತ್ರ ಸೆಕೆ ಹತ್ತಕ್ಕೆ ಚಲೋ ಆಕೈತಿ ಇಸ್ರೊಳ. ಅದಕ್ಕೆ ಏನೈತಿ ಸುಮ್ಮನೆ ಅಲ್ಲಿಂದ ಬಿಟ್ಟನ. ಆ್ಯಂಡ್ ಅಸ್ಸಾಮ್ದಾಗ 99 ರೂಪೀಸ್ ಐತಿ ಲೀಟರ್ಗೆ. ಭೂತಾನ್ ಹೋದ್ರಿ ಅಂದ್ರೆ 68 ಐತಂತ. ಇವ್ರದ ಪೆಟ್ರೋಲ್ ಪಂಪ್, ಭಾರತ್ ಪೆಟ್ರೋಲ್ ಪಂಪ್ ಏನೈತಿ ಇವ್ರದ ಅಲ್ಲೇ ಇರ್ತಾವ ಅಲ್ಲಿ ಸ್ಟೇಷನ್ಯಾಗ. ಮತ್ತು ಲಿಕ್ಕರ್ ಅದ್ರದ್ದು ರೇಟು ಭಾಳ ಕಡಿಮೆ ಅದಾವ. ಲೈಸೆನ್ಸ್ ಇಲ್ಲ ಅಂದ್ರೂ ನಿಮಗೆ ಭೂತಾನಾಗ ಯಾವ ಕೇಳಂಗಿಲ್ಲ, ಏನೇನು ಹೇಳಲ್ಲ.
ಥ್ಯಾಂಕ್ಸ್ಪ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕ ಅಂತ ಹೇಳಿ ಅಲ್ಲಿಂದ ಬಿಟ್ಟೇವಿ. ಇನ್ನೂ ಉಳಿದೈತಿ 191 ಕಿಲೋಮೀಟರ್ಸ್ ದಿರಾಂಗ್ ಹೆಡ್ ಕ್ವಾರ್ಟರ್ಸ್ ಐತಿ ಅಲ್ಲಿ ಬಿಟ್ಟ ಹೋಗಾಕ. ನೆಕ್ಸ್ಟ್ ಬ್ಲಾಗ್ ಏನ್ ಬರೋದೈತಿ, ಗುಡ್ಡದಾಗ ಸೀದಾ ಆಫ್ ರೋಡ್ ಫುಲ್ ಆಫ್ ರೋಡ್ ಆಟಾಡೋದು ನಾಳೆ. ಸೊ ನಾವೀಗ ಏನೈತಿ ಮುಂದೆ ಕ್ಲೌಡ್ ನೋಡಾಕತ್ತೀವಿ ಅಂದ್ರೆ ಆ ಕ್ಲೌಡ್ಸಿಂದ್ರ ಕೆಳಗ ಎಕ್ಸಾಕ್ಟ್ ಮೌಂಟೇನ್ಸ್ ಕಾಣಕತ್ತಾವ. ಗೋರ್ಪುರದಾಗ ಐ ಡೋಂಟ್ ಥಿಂಕ್ ಇಟ್ಸ್ ವಿಸಿಬಲ್ ಇರ್ತದೆ. ನೀರು ಮಳೆ ಹಂಗಾಗೈತಿ ಹಿಂಗಾಗೈತಿ ಫ್ಲಡ್ ಆಗೈತಿ ಅಂದ್ರೆ, ಬಟ್ ಯಾವುದು ಇಲ್ಲಿ ಅಸ್ಸಾಮಿಂದ ನದಿ ಒಳಗೆ ಇದನ್ನ ಕಾಣೋದಿಲ್ಲ, ನೀರೇ ಕಾಣೋದಿಲ್ಲ ಹರಿಯಾಗತ್ತೈತಿ. ಮೇ ಬಿ ಮೇಲೆ ಏನು ಸ್ನೋಫಾಲ್ ಆಗೈತಿ, ಅದರಿಂದ ಸ್ನೋ ಮೆಲ್ಟ್ ಆಗೋದು ಕಡಿಮೆ ಆಗಿ ನೀರಿಂದ ಪ್ರವಾಹ ಸ್ವಲ್ಪ ಕಡಿಮೆ ಆಗಿರ್ಬೋದು. ಯಾಕಂದ್ರೆ ಲಾಸ್ಟ್ ಏನು 13th of October ನಾವು ರೈಡ್ ಸ್ಟಾರ್ಟ್ ಮಾಡಿ 2ನೇ ದಿನಕ್ಕೆ ಹೆವಿ ಸ್ನೋಫಾಲ್ ಆಗಿದೆ ನಾರ್ತ್ನಾಗ ಪೂರ. ಆ್ಯಂಡ್ ಅದ್ರ ಸಲುವಾಗಿ ಈಗ ನಮ್ಗೆ ಇವತ್ತು ಬೆಳಗ್ಗೆ ಸಿಕ್ಕಿರೋ ಸುದ್ದಿ ಬಂದಿದ್ದು, ಮೇಲೆ ಸ್ನೋಫಾಲ್ ಜಾಸ್ತಿ ಆಗಿದೆ, ನಿಮ್ಮದು ಬೈಕ್ ಹೋಗುತ್ತಾ ಇಲ್ವೋ, ಹೋದರೂ ಹುಷಾರಾಗಿ ಹೋಗಿ ಅಂತ. ಗುಡ್ಡ ಹತ್ತೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡಿವಿ. ನಿದ್ದೆ ಭಾಳ ಬರೋದಿತ್ತು. ನಾವು ಹಿಂಗೆ ಈ ಕಡೆಯಿಂದ ಆ ಕಡೆ ಅಡ್ಡಾಡತ್ತೀವಿ. ಇಲ್ಲಿ ನೋಡ್ರಿ ಇಲ್ಲಿ ಸೀನ್, ಅಣ್ಣ ಇಲ್ಲಿ ಅಡ್ಡಾಗ್ಯಾನ, ಇಲ್ಲೊಂದು ಎರಡು ಅಡ್ಡಾಗ್ಯಾವ ಒಳಗೆ ರಟ್ಟ ಹಾಸ್ಕೊಂಡ. ಇಲ್ಲೇ ಇವ್ರು ಕುಂತ ಏನು ಡಿಸ್ಕಸ್ ಮಾಡತ್ತೀರಿ? ಅದು ಸಾರಿಗಾಡ್ ಹೆಂಗೆ ಬಿಚ್ಚಬೇಕಂತೇಳಿ ಇದೆ. ಈ ಸಾರಿಗಾಡ ಇದಕ್ಕೆ ಸ್ಯಾಲಡ್ ರೆಸ್ಟಿಗೆ ಬಡಿತೈತಿ, ಸ್ವಲ್ಪ ಲೈಟಾಗಿ ಬಡಿತೈತಿ. ಓಕೆ, ಬಿಚ್ಚನಂತ. ಸೊ ರವಿ ಅಣ್ಣವ್ರಿಗೂ ಮಸಾಜ್ ಕೂಡ ಮಾಡ್ತಿದ್ದಾರೆ. ಸ್ವಲ್ಪ ಇದು ಮಾಡೋಣ, ಸ್ವಲ್ಪ ಮತ್ತೆ ಸಾಯಿನಾಥ್ ಅಂಡ್ ಕಂಪನಿಯಿಂದ ಮಸಾಜ್ ಸರ್ವಿಸ್ ಮಾಡ್ಲಾಗ್ತಾ ಇದೆ. ಚೆನ್ನಾಗಿ ನೋಡಿ ಕಲ್ತ್ಕೊಳ್ಳಿ. ಇದು ಒಂದು ಟ್ಯೂಟೋರಿಯಲ್ ಆಗಿರುತ್ತೆ ನಿಮಗೆ. पहले इसको लिटाने का, बाद में घूसा मारने का. इसको घूसा मसाज बोलते हैं. 80,000 के जूते, 80,000 के जूते तेरा घर जाएंगे इसमें. शॉर्ट ब्रेक ಓವರ್ ಆತ. ನಾ ಮುಂದೆ ನಾನು ಹೇಳಕ್ಕಾಗಲ್ದು, ಸೆಕಿ ಆಗೋದು ಪೂರ. ಹಾ ಏನು ಮಜಾ. ಸೊ ಅಸ್ಸಾಮ ಏನೈತಿ ಮುಗೀತು, ಅರುಣಾಚಲ್ ಚಾಲು ಆತ. ಇಲ್ಲೇ ಬಾಜುಕ ಈಗ ಇಲ್ಲೇನು ಕಾಣತೈತಿ 715A ಅಂತಂದು ಹೇಳಿ ಯೆಲ್ಲೋ ಕಲರ್ ಮ್ಯಾಪ್ನಾಗ, ಅದು ಭೂತಾನದ ಬಾರ್ಡರ್. ಇಲ್ಲಿಂದ ಹಿಂಗೆ ಎಡು ಬಿದ್ರೆ ಭೂತಾನ್. ಈಗ ನಾವು ಅಸ್ಸಾಂನಿಂದ ಅರುಣಾಚಲ್ದಾಗ ಎಂಟ್ರ್ ಆಗಿದ್ವಿ. ಚೆಕ್ ಪೋಸ್ಟ್ ದಾಟಿದ್ವಿ, ಏನು ಚೆಕಿಂಗ್ ಇಲ್ಲ ಏನಿಲ್ಲ. ಮನೆಯಿಂದ ಫೋನ್ ಬಂದಿತ್ತು, ಮಾತಾಡೋದಿದ್ದೆ. ಅಷ್ಟೊತ್ತಿಗೆ ಎಲ್ಲರೂ ಮುಂದೋಗ್ಯಾರ. ಸೌಜನ್ಯ ಫೋನ್ ಮನ್ಯಾಗ ಬಿಟ್ಟಾಳ ಅಂತ. ಬಟ್ ಅವ್ರ ಮಮ್ಮಿನ ಮನೆಗೆ ಹೋಗಾಳ. ಫೋನ್ ಎಲ್ಲ ಐತೆ ನೋಡೋ ಅಂತ. ಅದ್ರೊಳಗೆ ನೋಡ್ಬೇಕಪ್ಪ ಅಂದ್ರೆ ಲೊಕೇಶನ್ ಬಂದೈತಿ. ಶರಣ್ಯ ಏನಾರು ಮಾಡಿ ಲೊಕೇಶನ್ ಬಂದ್ ಮಾಡ ಅಂತ ಕಟಿಂಗ್ಸ್ನಾಗು. ಸೊ ಈಗ ಹಿಂಗೆ ಹೊಂಟಿರಲ್ಲ ನೀವು, ಭೂತಾನ್ ಜಸ್ಟ್ ಒಬ್ಬರು ನಿಂತಿಲ್ಲ ಅಲ್ಲೇ. ಇದಕ್ಕೆ ಇದೆ ನೋಡ್ರಿ ಭೂತಾನದ ಬಾರ್ಡರ್. ಏನು ಭೂತಾನ್ ಒಳಗೆ ಹೋಗಿ ಬಂದ್ಬಿಡೋಣ ಅಂತ ಹೇಳ್ರಿ. ಗಾಡಿ ಹಚ್ಬೋದಂತ, ಒಳಗಡೆ ಹೋಗ್ಬೋದಂತ. ಬೆಂಗಳೂರು, ನಾವೆಲ್ಲ ಹುಬ್ಳಿ. ಬೆಂಗಳೂರು ಯಾರಣ್ಣ, ಏನ್ ಅನ್ಸ್ತಾ ಇದೆಣ್ಣ? ಏನ್ ಫೀಲಿಂಗು, ಏನ್ ನಿಮ್ಮ ಅಭಿಪ್ರಾಯ? ನೋಡಿಲ್ಲ ಅಲ್ಲಿ ಗಾಡಿ ಹೆಂಗ ಅನ್ಸ್ತಾ ಇದೆಣ್ಣ ಬೆಂಗಳೂರು ಅವರು? ಮುಗ್ಲಿ ಹರಿತಾ ಹರಿದು 12 ಆಗಿದೆ. ನಾ ಅಸ್ಸಾಮಿಗೆ ಬರ್ತಾ ಇದ್ದಂಗೆ ಬೇಜಾರಾಗೋಯ್ತು ಸರ್. ಬೆಂಗಳೂರೇ ಚೆನ್ನಾಗಿದೆ ಅಪ್ಪ. ನಮ್ದು ಡಾರ್ಜಿಲಿಂಗ್ ಅಲ್ಲಿ 12 ಅಲ್ಲ 120 ಆಗಿತ್ತು ಹರಿದು. ಗಾಡಿ ನಿಲ್ಸಕ್ ಜಾಗ ಇಲ್ರಿ, ಎಲ್ಲರದು ಇಲ್ಲಿ ಒಂದು ಹಾಲತ್ ಖರಾಬ್ ಆಗೈತಿ. ಗಾಡಿ ನಮ್ದೇ, ಅವ್ನು ಫುಲ್ ಟ್ಯಾಂಕ್ ಇವಂದಲ್ಲ. ನಾವು ಜಾಸ್ತಿ ಫುಲ್ ಮಾಡ್ಕೊಂಡ್ ಬಂದ್ವಿ ಟ್ಯಾಂಕ್. ಗೊತ್ತಿತ್ತು ಬೈಕ್ ಹೋಗುತ್ತಾ ಇಲ್ವಾ ಅಲ್ಲಿ ಮಠ, ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಾ. ಸೊ ಇದು ಇಂಡಿಯಾದ ಬಾರ್ಡರ್ ಈ ಕಡೆ ಸೈಡ್. ಇದ್ರದ ಒಳಗ ಬೈಕ್ ಬಿಡ್ತಾರಂತ. ಆರ್ಸಿ ತೋರಿಸಿದ್ರೆ ಆರ್ಸಿ ತೋರಿಸಿ ಒಳಗೆ ಹೆಂಗ್ ಸತ್ಯ ಹೋಗೋಣ. ಸೊ ಇಂಡಿಯಾ ಭೂಟಾನ್ ಬಾರ್ಡರ್ಗೆ ಏನು ಬಂದೇವಿ. ಇಲ್ಲಿ ಬಂದಿದ್ದ ಖುಷಿನೂ ಆಯ್ತು, ಒಂಥರ ಬೇಜಾರವಾದದು. ಹೋಗ್ಯದ 215 ಎದಕ್ಕೆ ಬೇಜಾರಾಗತ್ತಪ್ಪ ನಮಗಂದ್ರೆ,
ಇದು 26 ಕಿಲೋಮೀಟ್ರಿಂದ ಪೆಟ್ರೋಲ್ ಹಾಕ್ತಿದ್ವಿ, ಆರಾಮ್ ಬರ್ತದೆ ಬೈಕ್ ಇಲ್ಲಿ ಮಟ. ಬಂದಿದ್ರೆ ಒಂದು 300 ರೂಪಾಯಿ ಉಳಿತಿದ್ವು. ಎದಕ್ಕೆ 300 ರೂಪಾಯಿ ಉಳಿತಿದ್ವಪ್ಪ ಅಂದ್ರೆ ಇಲ್ಲಿ 99 ರೂಪಾಯಿ ಕೊಟ್ಟೇವು ನಾವು, ಇಲ್ಲಿ 64 ರೂಪಾಯಿ ಅಂತ ಪೆಟ್ರೋಲ್ ಭೂತಾನೊಳಗೆ. ಇಲ್ಲಿಂದ ಎಂಟ್ರಿ ಮಾಡಿ ಇಲ್ಲಿ ಬಂದ್ವಿ. ಈಗ ಇಲ್ಲಿ ಹೊಳ್ಳಿ ಎಂಟ್ರಿ ಮಾಡ್ಬೇಕು. ಆಮೇಲೆ ಒಳಗೆ ಬಿಡ್ತಾರೆ. ಇದು ಹೆಂಗಂದ್ರೆ ಈ ಕಡೆ ಇಂಡಿಯಾ, ಇದು ಈ ಕಡೆ ಭೂತಾನ್. ಇವರು ಪ್ರಶಾಂತ್ ಅಂತ ತಿನ್ನದಾರ, ಇವರು ಬಿಂಗೋ ನ್ಯಾಚೋಸ್ ತಿನ್ನದಾರ. ಇವರು ನ್ಯಾಚೋಸ್ ತಿಂದ ಶೋ ಹೊಡ್ಯಾತಾರ. ಇಲ್ಲಿ ಎಲ್ಲಿಪ್ಪ ಯಾರು ಏನು ಬಾಯಾಗ ಏನು ಹಾಕತ್ತೀರಿ ಅಂತೇಳಿ ಕೊಡಿ ಸ್ವಲ್ಪ ತಿನ್ನತ್ತ ನೋಡಿ. ಒಳಗೆ ಹೋಗಿ ಏನೈತಿ ಇಲ್ಲೇ ಕಾಣೋದು ಇದು ಪೆಟ್ರೋಲ್ ಪಂಪ. ಹಿಂಗೆ ಗೇಟಿಂದ ಒಳಗೆ ಹೋಗಿ ಹಿಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹಿಂಗೆ ಹೊಳ್ಳಿ ಬರ್ಬೋದಂತ. ಒಳಗೆ ಫೋಟೋ ಗಿಟೋ ತೆಗಿಯೋಕೆ ಅಲೋ ಇಲ್ಲ ಅಂತಾರೆ. ಅದಕ್ಕೆ ಏನೈತಿ ಈ ಗೇಟ್ ಮುಂದೆ ನಿಂತು 1-2 ಫೋಟೋ ತಗೊಂಡೇವಿ. ಆ ಫೋಟೋ ನೋಡೋಕೆ ಇನ್ಸ್ಟಾಗ್ರಾಮ್ನಾಗ ಇಲ್ಲಿ ಲಿಂಕ್ ಬರತೈತಿ, ಇಲ್ಲಿ ಹೋಗಿ ನೋಡಿರಿ. ಓಕೆ, ಪೆಟ್ರೋಲು ಹಾಕ್ಸಿದ್ವಿ ಅಂದ್ರೆ ಒಳಗೆ ಹೋಗಿ ಒಂದು ಎಷ್ಟು ಉಳಿತೈತೆ ಬರೋಕೆ ಪರ್ ಹೆಡ್ ಒಂದು 5 ರೂಪಾಯಿ ಉಳಿತೈತಿ. ಇವತ್ತಿನ ರೂಮಿಂದ ಏನೈತಿ ಮುಗಿದೋಗ್ಬಿಡ್ತೈತಿ ಕತಿ.